1999ರಲ್ಲಿ ಡಿಕೆ ಆಸ್ತಿ 3 ಎಕರೆ. 2018ಕ್ಕೆ 1400 ಕೋಟಿ ಆಸ್ತಿ ಹೇಗಾಯಿತು? 1400 ಕೋಟಿ ಆಸ್ತಿಯ ರಹಸ್ಯ ರಟ್ಟು ಮಾಡಿದ ಎಚ್ಡಿಕೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಡಿಕೆ ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಪದೇ ಪದೇ ವಾಕ್ಸಮರ, ವಾಗ್ಯುದ್ಧ ನಡೀತಲೇ ಇರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆನೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧ ಒಂದಲ್ಲ ಒಂದು ರೀತಿಯಾಗಿ ಏನಾದರೂ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಲೇ ಇದ್ರು. ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದವರು, ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಇವರು ಯಾರಾದ್ರೂ ಒಂದು ಕಮೆಂಟ್ ಅನ್ನ ಪಾಸ್ ಮಾಡಿದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಖಾರವಾಗಿಯೇ ಉತ್ತರವನ್ನ ಕೊಡ್ತಾ ಇದ್ರು. ಈಗ ಅದು ಮುಂದುವರಿಯುತ್ತಲೇ ಇದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡ ಮೇಲೆ ಮಾಜಿ ಸಿಎಂಗಳಾದಂತಹ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಸದಾನಂದ ಗೌಡರ ಆಗಿರ್ಬೋದು, ಇವರೆಲ್ಲರನ್ನೂ ಕೂಡ ಹೋಗಿ ಮೀಟ್ ಮಾಡಿ ಅವರ ಒಂದು ಆಶೀರ್ವಾದ ಅಥವಾ ಅವರ ಸಲಹೆಗಳನ್ನ ತೆಗೆದುಕೊಂಡು ಬಂದರು. ಅದೇ ರೀತಿ ಕುಮಾರಸ್ವಾಮಿ ಅವರು ಟೈಮ್ ಕೊಟ್ರೆ, ಅಂದ್ರೆ ಕುಮಾರಸ್ವಾಮಿ ಅವರು ಅವರ ಒಂದು ಸಮಯ ಕೊಟ್ರೆ ನಾನು ಅವರನ್ನು ಕೂಡ ಹೋಗಿ ಮೀಟ್ ಮಾಡಿ ಅವರ ಒಂದು ಸಲಹೆಯನ್ನು ಕೂಡ ತೆಗೆದುಕೊಳ್ತಿದ್ದೀನಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಆದರೆ ಕುಮಾರಸ್ವಾಮಿ ಅವರು ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟರು ಅಂತೇಳಿ ಇಡೀ ರಾಜ್ಯದ ಜನರು ಕೂಡ ನೋಡಿರುವಂಥದ್ದು. ಅಂದ್ರೆ ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಏನು ಹರಿದಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರು. ಸೊ ಅದೇ ಮಾತನ್ನ ಈಗ ಕೌಂಟರ್ ಕೊಟ್ಟು ನಾನೇನು ಹರಿದಿದ್ದೀನಿ, ನನ್ನ ಸಲಹೆಯನ್ನ ಯಾಕೆ ಅವರು ಡಿ.ಕೆ. ಶಿವಕುಮಾರ್ ಅವರು ಪಡಿಬೇಕು ಅಂತ ಹೇಳಿ ಒಂದು ಕೌಂಟರ್ ಅನ್ನ ಕೊಟ್ಟಿರುವಂಥದ್ದು. ಸೊ ಈಗ ಅವರ ಇಬ್ಬರ ನಡುವೆ ಹಗ್ಗ ಜಗ್ಗಾಟ ನಡೀತಲೇ ಇರುವಂಥದ್ದು. ಆದ್ರೆ ಸದ್ಯಕ್ಕೇನಪ್ಪ ಅಂತಂದ್ರೆ ಈ ಬಿಡದಿಯ ಟೌನ್ಶಿಪ್ ಏನು ಒಂದು ಯೋಜನೆ ಇದೆಯಲ್ಲ, ಆ ಯೋಜನೆಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಇಬ್ರು ಕೂಡ ತೊಡೆ ತೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿ ಅಂತಂತಂದ್ರೆ ರೈತರ ಪರವಾಗಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಕೆಲಸವನ್ನ ಮಾಡುವಂತಹ ಒಂದು ಕೆಲಸವನ್ನ ಸುದೀರ್ಘವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ಆ ಒಂದು ವಿಚಾರದಲ್ಲೂ ಕೂಡ ಇವರಿಬ್ಬರು ಕೂಡ ರೈತರ ಜಮೀನನ್ನ ಹಾಳಾಗಲಿಕ್ಕೆ ನಾನು ಬಿಡಲ್ಲ ಅನ್ನೋ ಒಂದು ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲುಗಳನ್ನ ಹಾಕೊಂಡು ಬರ್ತಾ ಇದ್ದಾರೆ. ಈಗ ಸದ್ಯದ ಡೆವಲಪ್ಮೆಂಟ್ ಏನಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ 1999ರಲ್ಲಿ ಕೇವಲ 3 ಎಕರೆ ಇತ್ತು. ಈಗ ಅವರ ಆಸ್ತಿ ಒಟ್ಟು 1400 ಕೋಟಿ ಆಗಿದೆ. ಹೇಗಾಯ್ತು ಅನ್ನೋದನ್ನ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ನೀವು ಯಾವ ರೀತಿಯಾಗಿ ಶ್ರೀಮಂತರಾಗಿದ್ರಿ, ಸೊ ಅದನ್ನ ರಾಜ್ಯದ ರೈತರಿಗೂ ಕೂಡ ಹೇಳಿಕೊಡಿ, ಅವರು ಕೂಡ ಶ್ರೀಮಂತರಾಗ್ಲಿ. ಯಾಕೆಂತಂದ್ರೆ ಕೇವಲ 3 ಎಕರೆ ಆಸ್ತಿ ಇದ್ದಂತಹ ನಿಮ್ಮ ಒಂದು 3 ಎಕರೆ ಆಸ್ತಿ ಇತ್ತು, ಆದ್ರೆ ಇವತ್ತು ಸಾವಿರಾರು ಕೋಟಿ ಹೊಡೆಯಾಗಿದ್ದೀರಾ. ನೀವ್ ಹೆಂಗ್ ಮಾಡಿದ್ರಿ, ರಾಜಕಾರಣದಲ್ಲೇ ಮಾಡಿದ್ರ ಅಥವಾ ಯಾವ ರೀತಿಯಾಗಿ ಮಾಡಿದ್ರಿ, ಸೊ ನೀವು ಅದನ್ನ ಹೇಳ್ಕೊಡಿ ಅಂತ ಹೇಳಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಸವಾಲನ್ನು ಕೂಡ ಹಾಕಿದ್ದಾರೆ. ಅಂದ್ರೆ ಅವರ ಆಸ್ತಿಯ ಮೇಲೆ ಈಗ ಕಣ್ಣು ಕೂಡ ಹಾಕಿದ್ದಾರೆ. ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಕಂಪ್ಲೀಟ್ ಆಗಿ ಅವರ ಆಸ್ತಿ ಬಗ್ಗೆ ಈಗ ಪ್ರಶ್ನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಆ ಒಂದು ವಿಚಾರಕ್ಕೂ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ ಗುಜರಾತ್ ಅಲ್ಲಿ ಏನು ಟೌನ್ಶಿಪ್ ಯೋಜನೆಗಳನ್ನ ಮಾಡಿದ್ದಾರೆ, ಅಲ್ಲಿ ಸಕ್ಸಸ್ ಕೂಡ ಆಗಿದೆ. ಆದ್ರೆ ಅಲ್ಲಿ ಸರ್ಕಾರಿ ಜಮೀನನ್ನ ಅಥವಾ ರೈತರ ಜಮೀನನ್ನ ವಶಪಡಿಸಿಕೊಂಡು ಅಥವಾ ರೈತರಿಗೆ ದೋಖ ಮಾಡಿ ಅವ್ರೇನು ಟೌನ್ಶಿಪ್ ಮಾಡಿಲ್ಲ. ಆದ್ರೆ ಅಲ್ಲಿ ಏನು ಸರ್ಕಾರಿ ಜಾಗ ಏನಿತ್ತಲ್ಲ ಅದನ್ನ ಟೌನ್ಶಿಪ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಬಿಡದಿಯಲ್ಲಿ ಆ ರೀತಿ ಆಗ್ತಾ ಇಲ್ಲ. ರೈತರ ಜಮೀನನ್ನ ಕಿತ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಂದ್ರೆ ರೈತರು ಏನಾದ್ರು ಅವರ ಜಮೀನನ್ನ ಕೊಡದೆ ಹೋದ್ರೆ ಅವ್ರಿಗೆ ರೌಡಿಗಳನ್ನ ಬಿಟ್ಟು ಒಂದು ಎದುರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ರೌಡಿಗಳ ಒಂದು ಹಿಡಿತದಲ್ಲಿ ಬಿಡದಿ ಟೌನ್ಶಿಪ್ ನಡೀತಾ ಇದೆ. ಸೊ ಇದಕ್ಕೆ ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಈಗ ಅವರು ಏನು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಆರೋಪವನ್ನ ಕೂಡ ಮಾಡ್ತಿರುವಂಥದ್ದು. ಅಂದ್ರೆ
ಬಿಡದಿ ಟೌನ್ಶಿಪ್ ಸರ್ಕಾರದ ಒಂದು ರಿಯಲ್ ಎಸ್ಟೇಟ್ ಯೋಜನೆಯಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ನೇರವಾಗಿ ಜನರ ಭೂಮಿಯನ್ನ ಲೂಟಿ ಹೊಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಮಾಫಿಯಾ ಅವರ ಜೊತೆ ಕೈ ಜೋಡಿಸಿ ಈ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಬಹುಪಾಲು ರೈತರು ಭೂಮಿ ಕೊಡಲು ತಯಾರಿಲ್ಲ. ಹೀಗಾಗಿ ಪೊಲೀಸರು ರೌಡಿಗಳನ್ನ ಬಿಟ್ಟು ರೈತರನ್ನ ಹೆದರಿಸಿ ಬೆದರಿಸಿ ಅವರಿಂದ ಭೂಮಿಯನ್ನ ಕಿತ್ಕೊಳ್ಳುವಂತಹ ಒಂದು ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಈಗ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡ್ತಿರುವಂತಹದ್ದು. ಈಗ ಬಿಡದಿ ಟೌನ್ಶಿಪ್ ಯೋಜನೆ ಇದೆಯಲ್ಲ, ಈ ಯೋಜನೆ ಸದ್ಯಕ್ಕೆ ರಾಜಕೀಯ ಒಂದು ತಿರುವನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಈಗಾಗಲೇ ಅಲ್ಲಿನ ರೈತರು ಕೂಡ ದಂಗೆ ಎದ್ದಿದ್ದಾರೆ. ಸೊ ನಾವು ನಮ್ಮ ಜಮೀನನ್ನ ಉಳಿಸ್ಕೊಳ್ತೀವಿ ಅನ್ನೋ ಒಂದು ಅರ್ಥದಲ್ಲಿ ಅವರು ಕೂಡ ಈಗ ದಂಗೆ ಹೇಳ್ತಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ರೈತರ ಜೊತೆ ಮಾತುಕತೆಯನ್ನು ಕೂಡ ಮಾಡಿರುವಂತಹ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂಥದ್ದು. ಅಂದ್ರೆ ಅವ್ರು ಯಾರು ಕೂಡ ರೈತರಲ್ಲ, ಅವರು ರಿಯಲ್ ಎಸ್ಟೇಟ್ ಮಾಫಿಯಾದರು ಅಂತೇಳಿ ಈಗ ಅದಕ್ಕೆ ಕೌಂಟರ್ ಕೂಡ ಕೊಟ್ಟಿರುವಂಥದ್ದು. ಸೊ ಈ ಒಂದು ಬೆಳವಣಿಗೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಿರುವಂಥದ್ದು. ಸೊ ಈ ಟೌನ್ಶಿಪ್ ಯೋಜನೆ ಅಲ್ಲಿ ಆಗುತ್ತಾ ಅಥವಾ ಆಗಲ್ವಾ, ಏನಾಗ್ಬೋದು ಮುಂದೆ? ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಬಗ್ಗೆ ಪ್ರಶ್ನೆ ಮಾಡಿರುವಂತಹ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರವನ್ನ ಮುಂದೆ ಎಲ್ಲಿಗೆ ತಗೊಂಡೋಗ್ತಾರೆ? ಸೊ ಇದೆಲ್ಲವೂ ಕೂಡ ಬಹಳ ಕುತೂಹಲ ಆಗಿರುವಂತಹದ್ದು. ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಸಿಎಂ ಆಗಿ ಏನು ರೈತರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಇಡೀ ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು ಅಂತೇಳಿ ಒಳ್ಳೆಯದನ್ನ ಬಯಸ್ತಾ ಇದ್ದಾರೆ. ಸೊ ಅದೇ ರೀತಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಸುಮಾರು 10 ದಿನಗಳಿಂದಲೂ ಕೂಡ ಅವರು ಅಧಿಕಾರವನ್ನು ವಹಿಸಿಕೊಂಡ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಎಲ್ಲ ಅಧಿಕಾರಿಗಳ ಜೊತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಆದಂತ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನೀವೇನಾದ್ರೂ ಲಂಚವನ್ನು ಪಡೆದ್ರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಕಂಪ್ಲೀಟ್ ಆಗಿ ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಮುಂಬರುವಂತಹ ದಿನಗಳಲ್ಲಿ ಇದೇ ರೀತಿಯಾದಂತಹ ಒಂದು ಸ್ಪೀಡ್ ಇರುತ್ತಾ ಅಥವಾ ಮುಂದೆ ಏನಾಗ್ಬೋದು? ಇದಕ್ಕೆ ಡಿ ಕೆ ಕುಮಾರಸ್ವಾಮಿ ಮತ್ತೆ ಅವರ ಒಂದು ಏನು ಅವರ ಒಂದು ಏನು ಶಾಸಕರಾಗಿರ್ಬೋದು, ಅವರ ಕಾರ್ಯಕರ್ತರಾಗಿರ್ಬೋದು, ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾರೆ, ಇದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.